ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಸೊ ನಾನು ಡೈಲಿ ವ್ಲಾಗ್ನ ಹಾಕ್ತಾನೆ ಇರ್ತೀನಿ. ಸೊ ಇದು ಬಂದ್ಬಿಟ್ಟು ನಾನು ಇಷ್ಟು ವರ್ಷದಿಂದ ಪ್ರತಿ ಗುರುವಾರ ಯಾವ್ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ವೀಡಿಯೋಗಳ್ನ ಹಾಕ್ತಾ ಇದ್ದೀನಿ. ನೀವು ಭಕ್ತಿಯಿಂದ ಸಾಯಿಬಾಬಾನ ನಂಬಿ ಸೊ ಅವ್ರು ಮಾಡೋ ಪವಾಡಗಳು ಒಂದೊಂದಲ್ಲ. ಸೊ ಪ್ರತಿ ಗುರುವಾರ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಪ್ರತಿ ಗುರುವಾರ ಪೂಜೆ ಮಾಡಿ ನೋಡಿ. ಸೊ ಹೆಣ್ಮಕ್ಳಿಗೆ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ವಾರ ಸ್ಕಿಪ್ ಮಾಡಿಬಿಟ್ಟು ತಿಂಗಳಲ್ಲಿ ಒಂದು ವಾರ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಗುರುವಾರದಿಂದ ನೀವು ಸ್ಟಾರ್ಟ್ ಮಾಡಿ. 5 ವಾರ ಕಂಟಿನ್ಯೂಸ್ ಆಗಿ ನೀವು ಈ ಥರ ಪೂಜೆ ಮಾಡಿ ನೋಡಿ. ಸೊ ಎಷ್ಟು ಮಿರಾಕಲ್ ಆಗುತ್ತಂದರೆ ನೀವು ಏನು ಆಸೆ ಪಟ್ಟಿರ್ತೀರ ಅದನ್ನು ಖಂಡಿತ ಆ ಬಾಬಾ ಕೊಟ್ಟೇ ಕೊಡ್ತಾರೆ. ಅದು ಸಾಯಿಬಾಬಾ ಮಿರಾಕಲ್ಲು. ಸೊ ನಾನು ತುಂಬ ವರ್ಷಗಳಿಂದ ದೇವ್ರಿಗೆ ಪೂಜೆ ಮಾಡ್ತಾನೆ ಬಂದಿದ್ದೀನಿ. ನಾನು ಎಕ್ಸ್ಪೆಕ್ಟೇ ಮಾಡ್ದಿರೋಂಥ ಮಿರಾಕಲ್ ನನ್ನ ಲೈಫಲ್ಲಿ ಆಗಿದೆ. ಸೊ ನಾನು ಆಸೆ ಪಟ್ಟಿದ್ದೆಲ್ಲ ಆ ದೇವ್ರು ನನಗೆ ಕೊಟ್ಟಿದ್ದಾರೆ. ಸೊ ಪರ್ಸ್ನಲ್ಲಾಗಿ ನನ್ನ ಲೈಫಲ್ಲಿ ಏನೇನೆಲ್ಲ ಮಿರಾಕಲ್ ಆಗಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು 2021 ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ದೇವರಿಗೆ. ತುಂಬ ಅಂದರೆ ತುಂಬ ನಂಬ್ತಿದ್ದೆ. ಸೊ 2022 ಅಂದರೆ ನಮ್ಮದು ಮದುವೆಯಾಗಿ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ನಾನು ನಮ್ಮ ಹಸ್ಬೆಂಡ್ಗೆ ಹೇಳೂ ಇರಲಿಲ್ಲ ನಾನು ಶಿರ್ಡಿಗೆ ಹೋಗಬೇಕು ಅಂತ. ಹೇಳೂ ಇರಲಿಲ್ಲ. ನಾನು ಯಾವತ್ತೂ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ ನಂಗೆ ಶಿರ್ಡಿಗೆ ಹೋಗ್ಬೇಕಂತ ಆಸೆ ಇದೆ ಅಂತ. ಹಾಗೆ ನಾನು ಫ್ಲೈಟಲ್ಲಿ ಹೋಗಬೇಕು, ಲೈಫಲ್ಲಿ ಒಂದು ಸಲ ಆದರೂ ಫ್ಲೈಟಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಅದು ಏನಾಯಿತೋ ಗೊತ್ತಿಲ್ಲ. ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಹಸ್ಬೆಂಡ್ ಫ್ಲೈಟ್ ಬುಕ್ ಮಾಡಿ ನನ್ನ ಶಿರ್ಡಿಗೆ ಕರ್ಕೊಂಡೋದ್ರು. ನಾನು ಹೇಳಿದ್ರೆ ಮಾತ್ರ ನಮ್ಮ ಹಸ್ಬೆಂಡ್ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ. ಅದಂತೂ ಅನ್ಎಕ್ಸ್ಪೆಕ್ಟೆಡು. ಎಷ್ಟು ಒಂದು 4 ದಿನ ಒಂದೇ ಸಲ ಟ್ರಿಪ್ ಮಾಡಿದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅವ್ರು ನನ್ನ ಕರ್ಕೊಂಡು ಹೋಗಿದ್ದು ನಿಜ ಅನ್ಎಕ್ಸ್ಪೆಕ್ಟೆಡೇ ಅಂದ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಏನಾಯಿತು ಅಂದರೆ ಹೀಗೆ ಗುರುವಾರ ಒಂದು ಸಲ ಪೂಜೆ ಮಾಡ್ತಾ ಇದ್ದೆ ದೇವರಿಗೆ ಭಕ್ತಿಯಿಂದ. ಸೊ ಗಂಟೆ ಬಾರಿಸ್ತಾ ನಾನು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮದು ಮನೆ ಪೂರ್ತಿ ಫುಲ್ ಹಳೆ ಮನೆಯಲ್ಲಿದ್ದಾಗ ಮನೆ ಪೂರ್ತಿ ಫುಲ್ಲು ಸೇಫ್ಟಿ ಗೇಟ್ಗಳು ಹಾಕಿದ್ದಾರೆ. ಒಂದು ಪಕ್ಷಿನೇ ಆಗಲಿ ಒಂದು ಪ್ರಾಣಿನೇ ಆಗಲಿ ಬರೋಕ್ಕಾಗದೇ ಇರೋಷ್ಟು ಥರ ಮೆಶ್ ಎಲ್ಲ ಹಾಕಿದ್ರು. ಅದು ಹೆಂಗೆ ಬಂತೋ ಗೊತ್ತಿಲ್ಲ. ನಾನು ಪೂಜೆ ಮಾಡೋ ಟೈಮ್ಗೆ ಒಂದು ಚಿಕ್ಕ ಪಕ್ಷಿ ಬಂದುಬಿಟ್ಟು ಅದು ನಮ್ಮ ಮನೇಲಿ ಹಾಲಲ್ಲಿ ಫ್ಯಾನ್ ಹತ್ರ ಕೂತಿದೆ. ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ ಪಕ್ಷಿ ಕೂತಿರೋದು. ಇದು ನಿಜ ಅನ್ಎಕ್ಸ್ಪೆಕ್ಟೆಡೇ. ಆ ದೇವರೇ ಬಂದಿರೋ ಥರ ನನಗೆ ಫೀಲ್ ಆಯಿತು. ಎಲ್ಲಾದರೂ ಕಿಟಕಿಯಿಂದ ಬಂತಾ ಅಂತ ನೋಡಿದ್ರೆ ಕಿಟಕಿಗಳು ಯಾವುದೂ ಓಪನ್ ಮಾಡಿರಲಿಲ್ಲ ನಾನು. ಸೊ ಅದು ಹೆಂಗೆ ಬಂತಂತ ಗೊತ್ತಾಗಿಲ್ಲ. ನಂಗೆ ನಿಜ ತುಂಬಾ ಖುಷಿ ಆಯಿತು. ನಾನು ಪೂಜೆ ಮಾಡೋ ಟೈಮ್ಗೆ ಯಾವುದೋ ಒಂದು ರೂಪದಲ್ಲಿ ದೇವ್ರು ಬಂದು ನಂಗೆ ಆಶೀರ್ವಾದ ಮಾಡಿದ್ರಲ್ಲ ಅಂತ ತುಂಬ ಖುಷಿಯಾಗೋಯಿತು. ಆಮೇಲೆ ಒಂದು 5 ನಿಮಿಷ ಬಿಟ್ಟು ನೋಡೋಷ್ಟ್ರಲ್ಲಿ ಆ ಪಕ್ಷಿ ಇರಲಿಲ್ಲ. ಅದು ಎಲ್ಲಿ ಹೋಯ್ತೋ ಹೆಂಗೆ ಹೋಯ್ತು ಅಂತಲೂ ಗೊತ್ತಾಗಿಲ್ಲ. ಅದು ಮಿರಾಕಲ್ ಅಂದರೆ ಮಿರಾಕಲ್ಲು. ಸೊ ಅದಾದಮೇಲೆ ನಾನು ಪ್ರತಿ ಗುರುವಾರ ಮಿಸ್ ಮಾಡದೆ ಆ ಬಾಬಾಗೆ ಪೂಜೆ ಮಾಡ್ಕೊಂಡು ಬಂದೆ. ಖಂಡಿತವಾಗ್ಲೂ ನಾನು ಅಂದ್ಕೊಂಡಿದ್ದೆಲ್ಲ ದೇವ್ರು ನನಗೆ ಕೊಟ್ಟಿದ್ದಾರೆ. ನಾವು ಏನೇ ಆಸೆ ಪಟ್ಟರು ಆ ದೇವ್ರು ನಮ್ಗೆ ಕೊಟ್ಟೇ ಕೊಡ್ತಾರೆ. ಹಾಗೆ ನಾನು ಇನ್ನೂ ಒಂದು ಕೆಲಸ ಮಾಡ್ತಿದ್ದೆ. ಸೊ ನಾನು ಏನಾದರೂ ಕನ್ಫ್ಯೂಷನಲ್ಲಿದ್ದಾಗ ಇದು ಮಾಡಲಾ ಅಥವಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ದಾಗ ಚೀಟಿ ಬರೀತಾ ಇದ್ದೆ. ಮಾಡು ಬೇಡ ಅಂತ ಹೇಳ್ಬಿಟ್ಟು ಚೀಟಿ ಬರೆದ್ಬಿಟ್ಟು ಆ ಸಾಯಿಬಾಬಾ ಮುಂದೆ ನಿಂತ್ಕೊಂಡ್ಬಿಟ್ಟು ಭಕ್ತಿಯಿಂದ ಬೇಡ್ಕೊತಾ ಇದ್ದೆ. ಸೊ ಇದರಲ್ಲಿ ನೀನೇ ನನಗೆ ಆನ್ಸರ್ ಮಾಡಬೇಕು, ನಾನು ಏನು ಮಾಡಬೇಕು ಹೇಳು ಅಂತ ಭಕ್ತಿಯಿಂದ ಬೇಡ್ಕೊಂಡು ಆ ಚೀಟಿನ ಹಾಕಿದ್ರೆ ಆ ದೇವರೇ ನನಗೆ ಆನ್ಸರ್ ಮಾಡೋರು. ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟಾದಮೇಲೆ ಕರೆಕ್ಟ್ ಅಲ್ವಾ ದೇವ್ರು ಹೇಳಿದ್ದು ನಿಜನೇ ಆಯಿತು, ನನ್ನ ದೇವ್ರು ಏನು ಹೇಳಿದಾರೋ ಅದೇ ಆಯಿತು ಅಂತ ಫೀಲ್ ಆಗೋದು ನನಗೆ. ನಿಜ ದೇವರು ನಮ್ಮಲ್ಲಿದ್ದಾರೆ ಅಂತ ನಾವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆ ದೇವ್ರ ಮೇಲೆ ಕಂಪ್ಲೀಟ್ ನಂಬಿಕೆ ಇಡ್ತೀವೋ ಎಲ್ಲ ಕಡೆ ನಮ್ಗೆ ಆ ದೇವರೇ ಕಾಣಿಸ್ತಾರೆ. ನಿಜ ನಿಮ್ಗೆ ಇದೆಲ್ಲ ಹುಚ್ಚುತನ ಅನಿಸ್ಬೋದು, ಬಟ್ ನಿಜ ಟ್ರಸ್ಟ್ ಮೀ, ನೀವು ಒಂದು ಸಲ ಬಾಬಾನ ನಂಬಿ ನೋಡಿ. ಸೊ ಪ್ರತಿ ಗುರುವಾರ ಮಿಸ್ ಮಾಡದೆ ಪೂಜೆ ಮಾಡಿ ನೋಡಿ. ಆಮೇಲೆ ನೀವೇ ನನಗೆ ಬಂದು ಕಮೆಂಟ್ ಹಾಕ್ತೀರಾ. ಅಷ್ಟು ಪಾಸಿಟಿವ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದು ಸಾಯಿಬಾಬಾ ಪವಾಡ ಅಂದರೆ. ಸೊ ನೆಕ್ಸ್ಟು ನಾನು ಗುರುವಾರ ಪೂಜೆ ಮಾಡಬೇಕಾದ್ರೆ ನಿಮ್ಗೆ ಕಂಪ್ಲೀಟ್ ವ್ಲಾಗ್ ಹಾಕ್ತೀನಿ. ಹೆಂಗೆ ಮಾಡೋದು, ಯಾವ ಥರ ಸ್ಟಾರ್ಟ್ ಮಾಡೋದು, ಸೊ ಯಾವ ಥರ ಮಾಡಬೇಕು ಡೀಪಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಎಲ್ಲರೂ ಮಾಡಿ ನೋಡಿ. ಹಾಗೆ ನಾನು ಪೂಜೆ ಎಲ್ಲ ಆದಮೇಲೆ ಸೊ ಗುರುವಾರ ಕಂಪ್ಲೀಟ್ ಡೇ ನಾನು ಉಪವಾಸ ಇರ್ತೀನಿ. ಹಾಗೆ ಪೂಜೆ ಮಾಡಿ ಎಲ್ಲ ಆದಮೇಲೆ 108 ಬಾರಿ ಓಂ ಸಾಯಿನಾಥಾಯ ನಮಃ ಅಥವಾ ಓಂ ಸಾಯಿರಾಮ್ ಅಂತ ಬರಿತೀನಿ. ಸೊ 108 ಬಾರಿ ಜೋರಾಗಿ ಹೇಳ್ಕೊಂಡೇ ಬರಿತೀನಿ ನಾನು. ನಿಜ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಮಿರಾಕಲ್ ಆಗಿದೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಪೂಜೆ ಮಾಡ್ತೀನಲ್ಲ ಆವಾಗ ಇನ್ನೂ ಏನೇನು ಮಿರಾಕಲ್ ಆಗಿದೆ ಅಂತ ಹೇಳ್ತೀನಿ ಕಂಪ್ಲೀಟಾಗಿ.
ನಾನು ಪ್ರತಿ ಗುರುವಾರ ಪೂಜೆ ಮಾಡೋದ್ರಿಂದ ಯಾವುದಾದ್ರು ಒಂದು ಗುರುವಾರ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ಒಂದು ವ್ಲಾಗ್ ಹಾಕ್ತೀನಿ ಯಾವ್ಯಾವ ಥರ ಮಾಡಬೇಕು ಅಂತ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಸಾಯಿಬಾಬಾ ಭಕ್ತರು ಈ ವಿಡಿಯೋನ ನೋಡ್ತಿದ್ರೆ ಕಮೆಂಟ್ ಹಾಕಿ ಕೆಳಗಡೆ. ನೀವು ಕೂಡ ಹೇಳಿ ನಿಮ್ಮ ಲೈಫಲ್ಲಿ ಯಾವ್ಯಾವ ಥರ ಸಾಯಿಬಾಬಾ ಪವಾಡ ಮಾಡಿದ್ದಾರೆ ಅಂತ. ಇದು ಯಾವುದೇ ರೀತಿ ಮೂಢನಂಬಿಕೆ ಆಗಲಿ ಅಥವಾ ಏನೂ ಇಲ್ಲ. ನಿಜ, ಟ್ರಸ್ಟ್ ಮೀ, ನೀವು ಒಂದ್ಸಲ ಸಾಯಿಬಾಬಾನ ನಂಬಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ನೀವೇ ನನಗೆ ಬಂದು ಈ ವಿಡಿಯೋಗೆ ಕಮೆಂಟ್ ಹಾಕ್ತೀರಾ ನಿಮ್ಮ ಲೈಫಲ್ಲಿ ಹೆಂಗೆ ಮಿರಾಕಲ್ಸ್ ಆಗ್ತಿದೆ ಅಂತ. ಸೊ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.